ಹಾಯ್ ಹಲೋ ನಮಸ್ತೆ ಕರ್ನಾಟಕ. ನಮ್ ಲಾಗ್ಗೆ ಸ್ವಾಗತ ಸುಸ್ವಾಗತ ಅಂತ ಹೇಳ್ತಾ ಬರೀ ಲಾಗ್ ಸ್ಟಾರ್ಟ್ ಮಾಡೋಣ. ಹೆಂಗಿದ್ರು ಶ್ರಾವಣ ಮಾಸ ಸ್ಟಾರ್ಟ್ ಆಗೈತಿ. ಶ್ರಾವಣದಾಗ ಎಲ್ರಿ ದೇವ್ರಿಗೆ ಹೋಗ್ಬೇಕಂತ ಹೇಳಿ ಒಂದ್ ವಾರ ಕೂತ್ ಪ್ಲಾನ್ ಹಾಕಿದ್ವಿ. ಪ್ಲಾನ್ ಹಾಕಿದೆ ಬೇರೆ ಕಡೆ, ಹೊಂಟಿದೆ ಬೇರೆ ಕಡೆ. ಹಂಗ ನಾವೆಲ್ಲಿ ಹೊಂಟಿ ಅಂತ ಗೊತ್ತಾಗ್ಬಿಟ್ಟು ವಿಡಿಯೋ ಕೊಂಡಿದ್ದಕ್ಕೆ ನೋಡ್ರಿ. ಹಂಗಿದ್ರೆ ತಡೆ ಹಾಕ ಬರೀ ಹೋಗುನು. ಅಂದಂಗ ನಾವು ಬಂದಿರೋ ಮೊದಲೇ ದೇವಸ್ಥಾನ ಯಾವ್ದಪ್ಪ ಅಂದ್ರ ಜಮಖಂಡಿ ತಾಲೂಕಿನಲ್ಲಿರುವ ಕಲ್ಲಳ್ಳಿ ಗ್ರಾಮದ ಶ್ರೀ ವೆಂಕಟೇಶ್ವರ ದೇವಸ್ಥಾನ. ಅಂದಂಗ ಇಲ್ಲಿ ವೈಬ್ ಅಂತ ಇಟ್ಟು ಸಖತ್ ಆಗೈತಿ, ಇಟ್ಟು ಪೀಸ್ಫುಲ್ ಆಗೈತಿ. ಅದ್ನೇನ್ ಹೇಳುದು ಒಂದ್ಸಲ ನೀವು ನೋಡ್ಕೊಂಡ್ ಬರ್ರಿ. ನೋಡಿದ್ರಲ್ಲ ವೈಬ್ ಹೇಗಿತ್ತಂತ. ಎಲ್ಲಾ ಕಡೆ ಹಸರ ಇಲ್ಲಿ ಮಳೆಗಾಲ ಬಂದ್ರೆ ಹಿಂಗಾರ್ದ ಜಾಗ ನೋಡಕ್ ಬಾಳ ಚಂದ ಕಾಣ್ತೈತಿ. ಹಂಗ ನಾವು ಎಲ್ಲಾ ಪ್ಲೇಸ್ ನೋಡ್ಕೊಂಡ ಸ್ವಲ್ಪ ಫೋಟೋ ಗಿಟೋ ತಕೊಂಡ ಮತ್ ದೇವ್ರ ಗುಡಿ ಹೋಗಿ ಮಂಗಳಾರತಿ ತಗೊಂಡ ಮತ್ ನಮ್ ಮುಂದಿನ ಪಯಣ ಸ್ಟಾರ್ಟ್ ಮಾಡಿದ್ವಿ. ಅಂದಂಗ ನಾ ಹೋಗ್ತಾ ಇರೋ ಎರಡನೇ ದೇವಸ್ಥಾನ ಯಾವ್ದಪ್ಪ ಅಂದ್ರ ಜಮಖಂಡಿ ಹತ್ರ ಕಡಪಟ್ಟಿಯಲ್ಲಿರುವ ಶ್ರೀ ಬಸವೇಶ್ವರ ದೇವಸ್ಥಾನ. ಇಲ್ಲಿ ಶ್ರಾವಣ ಮಾಸ ಬಂದ್ರ ಮಂದಿ ಅಂತೂ ಕಂಡಾಪಟ್ಟಿ ಬರ್ತಾರು. ಅಂದಂಗ ಇಲ್ಲಿ ದೇವ್ರ ದರ್ಶನ ಮಾಡಕಂತೂ ಸಿಕ್ಕಾಪಟ್ಟೆ ಮಂದಿ ಪಾಲೆ ಹಚ್ಚರು. ಈ ಪಾಲೆ ನೋಡಿ ನಮ್ಗೆ ದರ್ಶನ ಸಿಗಲ್ಲ ಬಾ ಅಂತ ಹೇಳಿ ಹೊರಗಿಂದ ಹೊರಗೆ ನಮಸ್ಕಾರ ಮಾಡಿ ಮುಂದಿರುವ ಶ್ರೀ ಪವಾಡ ಬಸವಣ್ಣ ದೇವಸ್ಥಾನಕ್ಕೆ ಬಂದ್ವಿ. ಅಂದಂಗ ಇಲ್ಲಿ ಅಷ್ಟೊಂದೇನು ಗದ್ಲಿರ್ಲಿಲ್ಲ. ಹಂಗಾಗಿ ಲಘು ಲಘುನ ಹೋಗಿ ಎಲ್ಲಾ ದೇವ್ರ ದರ್ಶನ ಮುಗಿಸ್ಕೊಂಡ ಮತ್ ನಮ್ ಮುಂದಿನ ಪಯಣ ಸ್ಟಾರ್ಟ್ ಮಾಡಿದ್ವಿ. ಅಂದಂಗ ನಾವ್ ಇವಾಗ ಹೋಗ್ತಾ ಇರೋದು ಯಾವ್ದೇ ದೇವಸ್ಥಾನಕ್ಕಲ್ಲ, ಒಂದ್ ಹಿಡನ್ ಪ್ಲೇಸಿಗೆ. ಅಂದಂಗ ಈ ಪ್ಲೇಸ್ ಇಲ್ಲಿ ಐತೆ ಅನ್ನೋದು ನನಗೂ ಗೊತ್ತಿರಲಿಲ್ಲ. ನನ್ನ ದೋಸ್ತ್ ಕರ್ಕೊಂಡ್ ಹೊಂಟಾನು. ಈ ಪ್ಲೇಸ್ ಎಲ್ಲಿ ಬರ್ತೈತೆ ಅಂದ್ರ ಜಕ್ನೂರ್ದಾಗ. ಏನಪ್ಪಾ ಸ್ಪೆಷಲ್ ಅಂದ್ರೆ ಒಂದು ಶಿವನ ಮೂರ್ತಿ ಐತೆ ಅಂತ ಬರೀ ನೋಡ್ಕೊಂಡ್ ಬರೋನು. ಆಕ್ಚುಲಿ ಶಿವನ ಮೂರ್ತಿ ನೋಡಿ ತುಂಬಾ ಖುಷಿ ಆಯ್ತು. ಅದ್ರ ಬೇಜಾರ್ ವಿಷಯ ಏನಪ್ಪಾ ಅಂದ್ರೆ ಇನ್ನೂ ವರ್ಕ್ ಏನು ಪೂರಾ ಕಂಪ್ಲೀಟ್ ಆಗಿಲ್ಲ. ಆದ್ರೂ ಟಿಕೆಟ್ 20 ರೂಪಾಯಿ ಬಂದ ನಮ್ ಕಡೆ, ಅದೇ ಬೇಜಾರಾಯ್ತು. ಹಂಗ ಶಿವನ ಮೂರ್ತಿ ನೋಡ್ಕೊಂಡು ಅಲ್ಲಿಂದ ನಮ್ಮ ಮುಂದಿನ ಪಯಣ ಸ್ಟಾರ್ಟ್ ಮಾಡಿದೇವ್ರಿ. ಅಂದಂಗ ನಾ ಇವಾಗ ಬಂದಿವಿ 3ನೇ ದೇವಸ್ಥಾನಕ್ಕ. ಈ ದೇವಸ್ಥಾನ ಬಂದ್ಬಿಟ್ಟು ಲಿಂಗನೂರಲ್ಲಿ ಇರುವ ಶ್ರೀ ಗುಡಿದೇವಿ ದೇವಸ್ಥಾನ. ಹಂಗ ಈ ದೇವಿಗೆ ಇನ್ನೊಂದು ಹೆಸರು ಐತಿ, ಲಿಂಗನೂರ್ ಮಹಾಲಕ್ಷ್ಮಿ ಅಂತ. ಆಕ್ಚುಲಿ ಈ ದೇವಿ ಬಂದ್ಬಿಟ್ಟ ನಮ್ಮ ಮನೆ ದೇವ್ರ. ಹಂಗ ದೇವಿ ದರ್ಶನ ಮುಗಿಸ್ಕೊಂಡು ಅಲ್ಲಿಂದ ಮತ್ ನಮ್ಮ ಮುಂದಿನ ಪಯಣ ಸ್ಟಾರ್ಟ್ ಮಾಡಿದೇವ್ರಿ. ಅಂದಂಗ ನಾ ಇವಾಗ ಬಂದಿವಿ ಮಂಟೂರಲ್ಲಿರುವ ಶಿವನ ಮೂರ್ತಿ ನೋಡಾಕ. ಹಂಗ ಇಲ್ಲಿ ಬರ್ಬೇಕಾರೆ ನಮ್ ದೋಸ್ತ ಸಿಕ್ಕ, ಬರೀ ತೋರಿಸ್ನವ್ನ. ಇವ ನೋಡ್ರಿ ನಮ್ ದೋಸ್ತ ಚಿರು ಅಂತ. ಇವನ್ ಜೊತೆ ಸೇರಿ ಶಿವನ ಮೂರ್ತಿ ಹೊಂಟಿವು. ಶಿವನ್ ಮೂರ್ತಿ ಎಲ್ಲ ನೋಡ್ಕೊಂಡ ನಮ್ ದೋಸ್ತಕ್ ಟಾಟಾ ಇಲ್ಲಿ ಮತ್ ನಮ್ ಮುಂದಿನ ಪಯಣ ಸ್ಟಾರ್ಟ್ ಮಾಡಿದ್ವಿ. ಹಂಗ ದಾರ್ಯಾಗ ಬರ್ಬೇಕಾರೆ ಮಳಿ ಸ್ಟಾರ್ಟ್ ಆತ್ರಿ. ಮಳಿ ಬಾ ಬಂದೈತಿ. ಮತ್ತ ಅಲ್ಲಿ ಚಾಟಿಗೆ ಸ್ವಲ್ಪ ತುತ್ತಿದ್ವಿ. ಅಲ್ಲಿ ನೋಡ್ರ ಮಂಗ್ಯ ಬಂದ್ಬಿಟ್ಟಿತ್ರಿ. ಆ ಮಂಗ್ಯ ನೋಡಿ ನಮ್ ಹುಡುಗ ಸುಮ್ಕೊಂಡಿಲ್ರಿ. ಮಂಗ್ಯ ಹಲ್ ಕಿಸಿ ಹಲ್ಪುಡಿ ಕೊಡ್ತಂದ್ರಿ. ಮಲ್ ನೀ ಹಲ್ತಿಕೋರು ಬಾವಾಡ್ಸಿಕಣ ಅಂತ ಹೇಳಿ ಓಡಿ ಹೋಗ್ಬಿಡತ್ರಿ. ಇಷ್ಟೆಲ್ಲಾ ಆಗೋಷ್ಟ್ರಾಗ ಮಳಿ ನಿಂತ್ ಬಿಡತ್ರಿ. ಹಂಗಾಗಿ ನಮ್ ಪಯಣ ನಮ್ಮೂರ್ ಕಡೆ ಅಂತ ಮತ್ ನಮ್ ಪಯಣ ಮುಂದುವರ್ಸಿದ್ವಿ. ನೀವೇನೇ ಹೇಳ್ರಿ, ಎಲ್ಲಿ ಬೇಕಾರ್ ಹೋದ್ರು ಎಲ್ಲಿ ಬೇಕಾರ್ ಅಡ್ಡಾಡ್ ಬಂದ್ರು ವಾಪಸ್ ನಮ್ ಊರಿಗೆ ಬಂದಾಗ ಒಂದ್ ಫೀಲ್ ಆಕತ್ಲ. ಆ ಫೀಲ ಬೇರೆ ರೀ. ಹಂಗಾಗಿ ನಮ್ ವ್ಲಾಗ್ ಇಲ್ಲೇ ಮುಗಿಸ್ತಾ ಇದೀನಿ. ನಮ್ ವ್ಲಾಗ್ ನಿಮ್ಗೆ ಇಷ್ಟ ಆದ್ರೆ ಲೈಕ್ ಮಾಡ್ರಿ, ಶೇರ್ ಮಾಡ್ರಿ, ಸಪೋರ್ಟ್ ಮಾಡ್ರಿ. ಮತ್ ಸಿಗೋಣ ಮುಂದಿನ ವ್ಲಾಗ್ದಾಗ.